ಹಾಯ್ ಹಲೋ ನಮಸ್ಕಾರ. ಬಿ ಬಿ ಆಲ್ ಇನ್ ಒನ್ ಚಾನಲ್‌ಗೆ ಸ್ವಾಗತ. ಇವತ್ತು ನಾನು ದಾಂಡೇಲಿಗೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಾವು 4 ಜನ ಫ್ರೆಂಡ್ಸ್ ಸೇರಿ ದಾಂಡೇಲಿಗೆ ಹೋಗ್ತಾ ಇದ್ದೀವಿ. ನೋಡಿ, ಇದು ಕಾಳಿ ನದಿ. ಎಷ್ಟು ದೊಡ್ಡದಾಗಿದೆ ನದಿ ಅಂದರೆ. ನಾವು ದಾಂಡೇಲಿಯಲ್ಲಿ ರಿವರ್ ಪಾಯಿಂಟ್ ಅನ್ನೋ ರೆಸಾರ್ಟಿಗೆ ಹೋಗಿದ್ವಿ. 1 ಡೇ ಅಲ್ಲೇ ಸ್ಟೇ ಆಗಿದ್ವಿ. ಆ ರೆಸಾರ್ಟ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿತ್ತು ರೆಸಾರ್ಟ್ ಮಾತ್ರ. ನಮ್ಮ ರೂಮ್ ಎದುರುಗಡೆನೇ ಕಾಳಿ ನದಿ ಹರಿತಾ ಇತ್ತು. ನೋಡಿ ಯಾವ ಥರ ನದಿ ಕಾಣಿಸ್ತಾ ಇದೆ ಅಂತ. ನಾವು ಹೋಗಿದ್ದು ಮಳೆಗಾಲ ಟೈಮಲ್ಲಿ, ಅಂದರೆ ಜಸ್ಟ್ ಈಗ ಒಂದು 15 ದಿನ ಮುಂಚೆ ಹೋಗಿ ಬಂದಿದ್ದು ಅಷ್ಟೇ. ಸುಮ್ಮನೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ ನಾನು ಈ ಕಡೆ ಹೊರಗಡೆ. ಅವರೆಲ್ಲ ಹೊರಗಡೆ ಇದ್ದು ರೂಮಲ್ಲಿದ್ದರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ದಾಂಡೇಲಿಯಲ್ಲಿ. ಫುಲ್ ಗೇಮ್ಸ್ ಆಡಿದ್ವಿ, ಫನ್ ಮಾಡಿದ್ವಿ. ಲಾಟ್ಸ್ ಆಫ್ ಮೆಮೊರಿನ ತೊಗೊಂಡು ಮನೆಗೆ ಬಂದ್ವಿ ಅಂತಲೇ ಹೇಳ್ಬೋದು. ನಾವು ಮಾರ್ನಿಂಗ್ 11 ಗಂಟೆಗೆ ಹೋಗಿ ರೀಚ್ ಆಗಿದ್ವಿ ಆ ರೆಸಾರ್ಟ್ಗೆ. ಸೊ ಮಧ್ಯಾಹ್ನ ಮೀಲು, ಸಾಯಂಕಾಲ ಟೀ, ಆಮೇಲೆ ನೈಟ್ ಡಿನ್ನರು, ನೆಕ್ಸ್ಟ್ ಮಾರ್ನಿಂಗು ಬ್ರೇಕ್ಫಾಸ್ಟು, ಇಷ್ಟು ರೆಸಾರ್ಟ್ ಕಡೆಯಿಂದ ಇತ್ತು. ತುಂಬಾ ಚೆನ್ನಾಗಿತ್ತು. ಊಟ ತಿಂಡಿ ತುಂಬಾ ಚೆನ್ನಾಗಿತ್ತು. ಆಮೇಲೆ ನೈಟು ರೈನ್ ಡ್ಯಾನ್ಸ್ ಎಲ್ಲ ಇತ್ತು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ. ಒಂದಿನ ಹೆಂಗೆ ಕಳೀತು ಅಂತಲೇ ಗೊತ್ತಾಗಿಲ್ಲ ನಮಗೆ. ನೋಡಿ ನದಿನ ಯಾವ ಥರ ಹರಿತಾ ಇದೆ, ಮೈ ದುಂಬಿ ಹರಿತಾ ಇತ್ತು ಕಾಳಿ ನದಿ. ನೈಟು ರಿವರ್ ಪಾಯಿಂಟ್ನ ಈ ಥರ ನೋಡ್ಬೋದು. ಫುಲ್ ಲೈಟಿಂಗ್ಸ್ ಎಲ್ಲ ಮಾಡಿದರು, ತುಂಬಾ ಚೆನ್ನಾಗಿತ್ತು. ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಇದು ನಾವು ನೆಕ್ಸ್ಟ್ ಮಾರ್ನಿಂಗು ಟಿಫನ್ಗೆ ಹೋದಾಗ ವಿಡಿಯೋ ಮಾಡಿದೆ. ನಿಮಗೂ ಈ ರೆಸಾರ್ಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.